ವೆಲ್ಕಮ್ ಬ್ಯಾಕ್ ಟು ಎಚ್ ಆರ್ ಬ್ರದರ್ಸ್ ಕನ್ನಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಬ್ರದರ್ ಏನೋ ಖಾಲಿ ಚೀಲದಲ್ಲಿ ವೀಡ್ಮೆಟ್ ತಯಾರಿಕೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಿದ್ದಾರೆ ಫ್ರೆಂಡ್ಸ್. ಬನ್ನಿ ಅವ್ರನ್ನೇ ಕೇಳೋಣ. ಬ್ರದರ್ ಏನು ಮಾಡ್ತಿದ್ದೀರಾ, ಏನು ತಿಳಿಸ್ಕೊಡಿ. ಇದೊಂದು ಖಾಲಿ ಚೀಲ ಮನೆಯಲ್ಲಿ ವೇಸ್ಟ್ ಇತ್ತು. ಈಗ ಸಾಮಾನ್ಯವಾಗಿ ರೈತರ ಮನೆಯಲ್ಲಿ ಈ ಥರದ ಚೀಲಗಳು ಕಾಮನ್ ಆಗಿ ಇದ್ದೇ ಇರುತ್ತೆ. ಯಾಕಪ್ಪ ಅಂತಂದರೆ ಈ ರಾಸಾಯನಿಕ ಗೊಬ್ಬರ ತರೋದು ಇದೇ ಚೀಲದಲ್ಲೇ ಬರೋದು ಪ್ಯಾಕಿಂಗ್ ಆಗಿಬಿಟ್ಟು. ಅದನ್ನು ನಾವು ಯಾವ ರೀತಿ ಒಂದು ಗಿಡಗಳಿಗೆ ಹೊದಿಕೆ ಮಾಡ್ಬೋದು ಅಂಥೇಳಿ ತೋರಿಸ್ಕೊಡೋಣ ಅಂತ ಇದೊಂದು ಹೊಸ ಪ್ರಯತ್ನ. ವೀಡ್ಮೆಟ್ ಎಲ್ಲ ಕೃಷಿ ಇಲಾಖೆಗಳಲ್ಲೆಲ್ಲ ಸಿಗುತ್ತೆ. ಸೊ ನಾವೇನು ಮಾಡ್ತೀವಿ, ಅದನ್ನು ತರೋದಕ್ಕೆ ಕಾಸ್ಟ್ ಆಗುತ್ತೆ. ಸೊ ಇದು ಸುಲಭ ವಿಧಾನದಲ್ಲಿ ನಾವು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಈಗ ನಾನು ಆಲ್ರೆಡಿ ಇದೊಂದು ಚೀಲದ ಎಂಡ್ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದು ಸೈಡ್ ಕೂಡ ಓಪನ್ ಮಾಡ್ತಾ ಇದ್ದೀನಿ. ಈ ರೀತಿ ಕತ್ರಿ ತೊಗೊಂಡು ಸುಲಭವಾಗಿ ನೀವು ಕಟ್ ಮಾಡಿಕೊಂಡು ಈ ರೀತಿ ಓಪನ್ ಮಾಡ್ಕೋಬೇಕು. ಸೊ ನೋಡಿ, ಇಷ್ಟು 4x4 ಇದೆ ಇದು. ಸೊ ಇದನ್ನು ನಾವೇನು ಮಾಡಬೇಕಂದ್ರೆ ಈ ರೀತಿ ಒಂದು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಒಂದು ಫೋಲ್ಡ್ ಮಾಡಿ, ಆಮೇಲೆ ಈ ರೀತಿ ಇದನ್ನು 2 ಫೋಲ್ಡ್ ಆಯಿತು. 2 ಫೋಲ್ಡ್ ಆದಮೇಲೆ ನೋಡಿ, ಓಪನ್ ಆಗಿರೋದು ಈ ಕಡೆ ಬಿಟ್ಕೋಬೇಕು. ಇಲ್ಲಿ ನಮಗೆ ಸೆಂಟ್ರ್ ಪಾಯಿಂಟ್ ಇಲ್ಲಿ ಸಿಗುತ್ತೆ. ಸೆಂಟ್ರ್ ಪಾಯಿಂಟ್ನ ನಾವು ನಮ್ಮ ಅಡಿಕೆ ಗಿಡದ ಸೈಜಿಗೆ ಸಾಮಾನ್ಯವಾಗಿ ಇರುತ್ತೆ. ಸೊ ಇಷ್ಟು ನಾವು ಕಟ್ ಮಾಡ್ಕೊಂಡು ಇದನ್ನು ಈ ರೀತಿ ಕಟ್ ಮಾಡಿ ತೆಗಿಬೇಕು. ನೀವು ರೌಂಡ್ ಶೇಪಲ್ಲಾದರೂ ಕಟ್ ಮಾಡ್ಬೋದು, ಸ್ಕ್ವೇರ್ ಶೇಪಲ್ಲಾದರೂ ಕಟ್ ಮಾಡ್ಬೋದು. ಸೊ ನಾನು ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಮತ್ತು ನೋಡಿ, ಇಲ್ಲಿ ಒಂದು ಫೋಲ್ಡ್ ಇರುತ್ತಲ್ಲ, ಈ ಫೋಲ್ಡ್ನ ಓಪನ್ ಮಾಡ್ಕೋಬೇಕು. ಇದೇನಿದೆ ಮೇಲಿಂದು ಒಂದು ಫೋಲ್ಡ್ ಇರುತ್ತಲ್ಲ, ಅದನ್ನು ಈ ರೀತಿ ಓಪನ್ ಮಾಡ್ಕೋಬೇಕು. ಈ ರೀತಿ ಓಪನ್ ಮಾಡ್ಕೊಂಡ್ರೆ ನೋಡಿ, ಮತ್ತೆ ಈಗ ಓಪನ್ ಮಾಡಬೇಕು. ಈಗ ಓಪನ್ ಮಾಡಿದ್ರೆ ನೋಡಿ, ನಮಗೆ ಇಲ್ಲಿ ಗಿಡದ ಸೆಂಟರ್ ಪಾಯಿಂಟ್ ಸಿಗುತ್ತೆ. ಮತ್ತು ನಮಗೆ ಸುತ್ತ ಹೊದಿಕೆ ರೀತಿ ಆಗುತ್ತೆ. ಮತ್ತು ಇಲ್ಲಿ ಯಾವುದೇ ರೀತಿಯಾದಂಥ ಕಳೆಗಳು ಬರೋದಿಲ್ಲ. ಇದನ್ನು ನಾವು ಹೊಲದಲ್ಲಿ ತಗೊಂಡೋಗಿ ಹಾಕಿ ನಿಮ್ಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀವಿ, ಬನ್ನಿ.